ದೀರ್ಘಕಾಲದ ಕಿಡ್ನಿ ವೈಫಲ್ಯತೆ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ 3 ಬಹುಮೂಲ್ಯ ಕಾರಣಗಳು ಭಾರತದಲ್ಲೇ, ಕರ್ನಾಟಕದಲ್ಲೂ ಕೂಡ, ಇಲ್ಲಿ ಬೆಂಗಳೂರಲ್ಲೂ ಕೂಡ. ಒಂದು ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಸುಮಾರು 10-15% ನಗರ ಪ್ರದೇಶಗಳಲ್ಲಿ, ಅಂದ್ರೆ 100ರಲ್ಲಿ 15 ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ಸೊ ಅದು ಒಂದು ಮುಖ್ಯವಾದ ಕಾರಣ. 2, ಹೈ ಬ್ಲಡ್ ಪ್ರೆಷರ್, ರಕ್ತ ಒತ್ತಡ. ಇದು ಒಂದು ಬಹುಮೂಲ್ಯವಾದಂತಹ ಕಾರಣ. ಬಿಪಿ ಇತ್ತ ಕಿಡ್ನಿ ವ್ಯಾಧಿ ಜಾಸ್ತಿ ಆಗೋ ಸಂಭಾವನೆ. ಅನ್ಕಂಟ್ರೋಲ್ಡ್ ಬಿಪಿ ಕಂಟ್ರೋಲ್ ಇಲ್ಲದೆ ಇದ್ದಲ್ಲಿ ಜಾಸ್ತಿ ಆಗುತ್ತೆ. 3ನೇ ಕಾರಣ ದ್ರವ್ಯಗಳು ಮತ್ತೆ ಮಾತ್ರೆಗಳು, ಎಲ್ಲಿ ನಾಟಿ ಔಷಧಿ ಇರಲಿ ಅಥವಾ ಪೇನ್ ಕಿಲ್ಲರ್ಸ್, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಈ ತರ ಮದ್ದು ಓವರ್ ದ ಕೌಂಟರ್ ಅನ್ನೋ ರೀತಿಯಲ್ಲಿ ತಗೊಂಡು ಬಳಸಿದ್ರೆ ಅದರಿಂದ ಕಿಡ್ನಿ ವ್ಯಾಧಿ ಬರೋ ಸಾಧ್ಯತೆ ಇದೆ. ಎಚ್ಚರ ಇರಿ.